ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರು ಒಂದು ದೊಡ್ಡದಾದಂಥ ಸಂದೇಹವನ್ನು ನಿನ್ನೆ ವಿಧಾನಮಂಡಲದಲ್ಲಿ ನಿವಾರಿಸಿದರು, ಪರಿಹರಿಸಿದರು. ಅವ್ರ ಮೇಲೆ ಒಂದು ದೊಡ್ಡದಾದಂಥ ಆರೋಪ ಇತ್ತು. ಏನಪ್ಪ ಅಂತಂದರೆ, ಈ ತೃಣಮೂಲ ಕಾಂಗ್ರೆಸ್ ಪಕ್ಷ ಇದೆಯಲ್ಲ, ಅದನ್ನು ಹೋಳು ಮಾಡಿ ಅದರಲ್ಲಿರುವಂಥ 65-70 ಜನ MLAಗಳನ್ನ ತಮ್ಮ ಕಡೆ ಎಳ್ಕೊಂಡಿದ್ದಾರೆ. ತಮ್ಮ ಪಕ್ಷಕ್ಕೆ ತೆಗೆದುಕೊಳ್ಳಲಾರದೆ ಅವ್ರನ್ನ ಪ್ರತ್ಯೇಕವಾಗಿ ಇಟ್ಟಿದ್ದಾರೆ. ಅವರು ಭಾರತೀಯ ಜನತಾ ಪಾರ್ಟಿಯ ಬಿ ಟೀಮು ಅಂತ. ಆಡಳಿತ ಪಕ್ಷವೂ BJP, ವಿರೋಧ ಪಕ್ಷದಲ್ಲಿರುವಂಥ ಸದಸ್ಯರು ಕೂಡ BJP. ಆ ರೀತಿಯದಾದಂಥ ಒಂದು ನರೇಟಿವ್, ಒಂದು ಪ್ರೊಪಗಾಂಡ ನಿರಂತರವಾಗಿ ನಡೀತಾ ಇತ್ತು. ಅದಕ್ಕೆ ನಿನ್ನೆ ಪೂರ್ಣ ವಿರಾಮವನ್ನು ಹಾಕಿದರು ಸುವೇಂದು ಅಧಿಕಾರಿ. ತಮ್ಮ ಭಾಷಣವನ್ನು ಬಜೆಟ್ ಬಗ್ಗೆ ಸ್ವಪನ್ ದಾಸ್ ಗುಪ್ತಾ ಅವರು ಬಜೆಟನ್ನು ಮಂಡಿಸಿ ಆದಮೇಲೆ ಮುಖ್ಯಮಂತ್ರಿ ಅವರ ಭಾಷಣ ಇದೆಯಲ್ಲ, ಅಲ್ಲಿ ಯಾವ ರೀತಿಗೆ ತರಾಟೆಗೆ ತೆಗೆದುಕೊಂಡರು ತೃಣಮೂಲ ಕಾಂಗ್ರೆಸ್ಸನ್ನು ಅಂದರೆ, ಒಬ್ಬೊಬ್ಬರ ಹೆಸರುಗಳನ್ನು ಹೇಳಿ ಹೇಗೆ ನೀವು ಭ್ರಷ್ಟಾಚಾರ ಮಾಡಿದ್ದೀರಿ, ಹೇಗೆ ಜನರಿಗೆ ಅನ್ಯಾಯ ಮಾಡಿದ್ದೀರಿ, ಹೇಗೆ ಕೇಂದ್ರ ಸರ್ಕಾರದಿಂದ ಬಂದಿರುವ ದುಡ್ಡನ್ನು ಸಂಪೂರ್ಣವಾಗಿ ದುರುಪಯೋಗ ಮಾಡಿಕೊಂಡು ತೃಣಮೂಲ ಕಾಂಗ್ರೆಸ್ ಕಾರ್ಯಕರ್ತರು ಅನ್ನೋರಿಗೆ ಆ ದುಡ್ಡನ್ನೆಲ್ಲ ಪೋಲು ಮಾಡಲಾಗಿದೆ ಅನ್ನುವುದನ್ನು ಹಂತ ಹಂತವಾಗಿ ವಿವರಿಸಿ ಹೇಳಿದರು. ಅವರು ಹೇಳ್ತಾರೆ, ರಿತುಬ್ರತ ಬ್ಯಾನರ್ಜಿ ಅವರೇ, ನಿಮ್ಮನ್ನು ಮತ್ತು ಸಹಾನನ್ನು ನಿಮ್ಮ ಪಕ್ಷದ ಮುಖ್ಯಸ್ಥೆ ಹೊರಗಡೆ ಹಾಕಿದರು. ಯಾವ ಕಾರಣಕ್ಕೆ ಹೊರಗಡೆ ಹಾಕಿದರು? ನೀವು ಅವ್ರ ವಿರುದ್ಧ ಧ್ವನಿಯನ್ನೆತ್ತಿದ್ರಿ ಅಂತ ಹೊರಗಡೆ ಹಾಕಿದರು. ಆದರೆ ನೀವು ಕರ್ಕೊಂಬಂದವರೆಲ್ಲ ಒಳ್ಳೆಯವರ? ಒಬ್ಬೊಬ್ಬರ ಮೇಲೆ 10 ಚಾರ್ಜ್ನಿಂದ 15 ಚಾರ್ಜ್ಗಳಿದ್ದಾವೆ, ಮೊಕದ್ದಮೆಗಳಿದ್ದಾವೆ. ಪ್ರತಿಯೊಬ್ಬರು ಕೂಡ ಟೋಲಾಬಾಜಿನಲ್ಲಿರೋರು ಇದ್ದೀರಿ, ಇದರಲ್ಲಿ ಕಟ್ಮನಿ ತಗೊಂಡವರು ಇದ್ದಾರೆ. ಯಾವುದನ್ನು ನಾನು ಸುಮ್ಮನೆ ಬಿಡೋದಿಲ್ಲ. ಅವಾಗ ಇದ್ದಕ್ಕಿದ್ದಾಗೆ ರಿತುಬ್ರತ ಬ್ಯಾನರ್ಜಿ ಕೆಂಡಾಮಂಡಲಾಗಿಬಿಡ್ತಾರೆ. ಇನ್ನೂ ನಿಮ್ಮ ಅಧಿವೇಶನವೇ ಶುರುವಾಗಿಲ್ಲ, ಆಗಲೇ ನೀವು ಈ ರೀತಿ ದಾಳಿ ಮಾಡಲಿಕ್ಕೆ ಶುರು ಮಾಡಿದ್ದೀರಿ. ನಾವು ಪ್ರತಿಪಕ್ಷದವ್ರು ಮಾತಾಡಬಾರ್ದು, ನಮ್ಮ ಮಾತಿಗೆ ಅವಕಾಶ ಕೊಡ್ತಾ ಇಲ್ಲ, ನಿರಂತರವಾಗಿ ನೀವು ಮಾತಾಡ್ತಾ ಇದ್ದೀರಿ. ಆವಾಗ ಸುವೇಂದು ಅಧಿಕಾರಿ ಹೇಳ್ತಾರೆ, ನಾನು 5 ವರ್ಷದ ಕಾಲ ವಿರೋಧ ಪಕ್ಷದ ನಾಯಕನಾಗಿದ್ದೆ ಇದೇ ವಿಧಾನಮಂಡಲದಲ್ಲಿ. ಕಳೆದ ಬಾರಿ ನನಗೆ 11.5 ತಿಂಗಳುಗಳ ಕಾಲ ಹೊರಗಡೆ ಹಾಕಿದರು ನಿಮ್ಮ ಮುಖ್ಯಮಂತ್ರಿ ಅವರು, ಮಮತಾ ಬೇಗಂ ಅವರು. 11.5 ತಿಂಗಳುಗಳ ಕಾಲ ನನ್ನ ನಿರಂತರವಾಗಿ ಸಸ್ಪೆಂಡ್ ಮಾಡಲಾಯಿತು. ನಮ್ಮ ಯಾವ್ಯಾವ ಶಾಸಕರು ಮಾತಾಡ್ತೀನಂತ ಇದ್ರು ಅವ್ರ ಮೇಲೆಲ್ಲ ಕ್ರಿಮಿನಲ್ ಮೊಕದ್ದಮೆಗಳನ್ನು ಹಾಕೋರು, ಪೊಲೀಸರ ಕಡೆಯಿಂದ ರೇಡ್ ಮಾಡಿಸೋರು, ಪೊಲೀಸರ ಕಡೆಯಿಂದ ಹೆದರಿಸೋರು. ಆ ರೀತಿ ದುರಾಡಳಿತವನ್ನು ಮಾಡ್ಕೊಂಡ್ಬಂದಿದ್ರು. ಇವತ್ತು ನಾನು ಈಗ ಶುರು ಮಾಡ್ತಾ ಇದ್ದೀನಿ ನಿಮಗೆ, ಆಗಲೇ ನಿಮಗೆ ಸಹಿಸೋಕ್ಕಾಗ್ತಾ ಇಲ್ಲ. ನೀವು ನಿಮ್ಮ ಶಹಜಹಾನನ್ನು ನಾನು ಬಿಡೋದಿಲ್ಲ, ನಿಮ್ಮ ಜಹಾಂಗೀರ್ ಖಾನನ್ನು ಬಿಡೋದಿಲ್ಲ. ಆತ ತಪ್ಪಿಸ್ಕೊಂಡು ನೇಪಾಳಿಗೆ ಹೋಗ್ತಾ ಇದ್ದ, ಅವನ್ನ ಹಿಡ್ಕೊಂಡು ಎಳ್ಕೊಂಬಂದು ಒಳಗಡೆ ಹಾಕಿದ್ದೀವಿ ಜಹಾಂಗೀರ್ ಖಾನ್ನ. ಶಹಜಹಾನು ನಮ್ಮ ಅಧಿಕಾರಿಗಳ ಮೇಲೆ ಕೈ ಮಾಡ್ತಾ ಇದ್ದ, ಅವನು ಅಂಥವನನ್ನು ಹಿಡಿದು ಒಳಗೆ ಹಾಕಿದೆವ್ರು. ಯಾರು ಹೊರಗೆ ಬರೋಕ್ಕೆ ಸಾಧ್ಯ ಇಲ್ಲ. ಒಬ್ಬರಿಗಿಂತ ಒಬ್ಬರು ದೊಡ್ಡ ರೌಡಿಸಮ್ ಮಾಡಿಕೊಂಡು ಈ ರಾಜ್ಯದಲ್ಲಿ ನಾನು 2021 ಪ್ರಕರಣಗಳನ್ನು ಬಿಡೋದಿಲ್ಲ, 2024ರಲ್ಲಿ ನಡೆದಂಥ ಚುನಾವಣೋತ್ತರ ಹಿಂಸೆಯನ್ನು ಬಿಡೋದಿಲ್ಲ. ಒಬ್ಬೊಬ್ಬರನ್ನು ಕೂಡ ಈ ಬಾರಿ ನಮ್ಮ ಪೊಲೀಸರಿಗೆ ಸ್ಟ್ರಿಂಜೆಂಟ್ ಆ್ಯಕ್ಷನ್ ತಗೊಳ್ಳಿಕ್ಕೆ ಆರ್ಡರ್ ಮಾಡಿದ್ದೇನೆ ಅಂತ ಸ್ಪಷ್ಟವಾಗಿ ಹೇಳಿದರು. ಯಾವಾಗ ಈ ರೀತಿ ಒಬ್ಬೊಬ್ಬರದೇ ಹೆಸರು ಹೇಳ್ತಾ ನಿಮ್ಮ ಭ್ರಷ್ಟಾಚಾರ, ನಿಮ್ಮ ಅನಾಚಾರ, ನಿಮ್ಮ ದೌರ್ಜನ್ಯ, ನಿಮ್ಮ 15 ವರ್ಷದ ಆಡಳಿತ, 15 ವರ್ಷದ ಇಷ್ಟೂ ಫೈಲನ್ನು ನನ್ನ ಎದುರುಗಡೆ ಇಟ್ಕೊಂಡು ಕೂತಿದ್ದೀನಿ, ಹಳೆಯದನ್ನು ಯಾವುದು ಬಿಡಲ್ಲ ನಾನು. ಇದರಲ್ಲಿ ಕಾಂಪ್ರಮೈಸು, ರಾಜಿ, ಸಂಧಾನ ಅನ್ನೋದು ಇಲ್ಲವೇ ಇಲ್ಲ. ಯಾವ ಕಾರಣಕ್ಕೂ ನನ್ನ ಮತ ಹಾಕಿದಂಥ ಜನರಿಗೆ ಮೋಸವನ್ನು ಮಾಡೋದಿಲ್ಲ. ಇಲ್ಲಿ ಸ್ಕೀಮ್ಗಳ ಹೆಸರಿನಲ್ಲಿ ದುಡ್ಡನ್ನು ಲೂಟಿ ಮಾಡಲಾಗ್ತಾ ಇತ್ತು. ಕೇಂದ್ರದಿಂದ ಹಣ ಬರೋದು, ಆ ಹಣವನ್ನು ನೀವು ಒಂದೇ ಒಂದು ಸ್ಕೀಮನ್ನು ಕೂಡ ಇಲ್ಲಿ ಜಾರಿ ಮಾಡಲಾರದೆ ಬೇರೆ ಬೇರೆ ಯೋಜನೆಗೆ ನಿಮ್ಮ ವ್ಯವಹಾರಗಳಿಗೆ ಬಳಸ್ಕೋತಾ ಇದ್ರಿ. ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿಗೆ 100 ಕೋಟಿ ರೂಪಾಯಿಗಳನ್ನ ಕೊಟ್ಟಿದ್ದೀರಿ. ಒಂದೊಂದು ಕೂಡ ತನಿಖೆ ಆಗುತ್ತೆ, ಯಾವುದನ್ನು ಬಿಡೋದಿಲ್ಲ. ಅದನ್ನು ಇವತ್ತೇ ಮೊದಲೇ ದಿವಸ ನಾನು ಹೇಳ್ತಾ ಇದ್ದೀನಿ ಅಂತ. ಯಾವಾಗ ಈ ರೀತಿ ದಾಳಿಯನ್ನು ಮಾಡಲಿಕ್ಕೆ ಶುರು ಮಾಡಿದರೋ ಆವಾಗ ರಿತುಬ್ರತ ಬ್ಯಾನರ್ಜಿ ಎದ್ದು ನಿಂತು ತಮ್ಮ ಸದಸ್ಯರನ್ನು ಕರ್ಕೊಂಡು ಎದ್ದು ಹೊರಟು ಹೋದರು. ಕುಣಾಲ್ ಘೋಷ್ ಇದ್ದರು. ಕುಣಾಲ್ ಘೋಷು ಮಮತಾ ಬೇಗಂ ಅವರ ಪಂಗಡದಲ್ಲಿರುವಂಥ ಮನುಷ್ಯ. ಈಗ 2 ಬಣ ಇದ್ದಾವೆ. ಒಂದು ಬಣ ಭಾಳ ದೊಡ್ಡ ಬಣ, ಅದು ರಿತುಬ್ರತ ಬ್ಯಾನರ್ಜಿದು, ಆತನ ವಿಪಕ್ಷ ನಾಯಕ, ಆತನ ಬಣ ಎಂದೋದು. ಕುಣಾಲ್ ಘೋಷ್ ಬಣ ಭಾಳ ಅಲ್ಪಸಂಖ್ಯಾತರು ಅವರು. ಆತ ಹೇಳ್ತಾನೆ, ನೀವು ಮಾತಾಡ್ತಾ ಇರೋ ಮಾತುಗಳನ್ನ ನಾನು ಕೇಳಿದೆ, ನೀವು ಅವ್ರ ಜೊತೆ ಮಿಲಾಪಿ ಆಗಿದ್ದೀರಿ ಅನ್ನುವಂಥ ಅನುಮಾನ ನನಗಿತ್ತು. ಆ ಮಿಲಾಪಿ ಆಗಿಲ್ಲ ಅಂತ ಗೊತ್ತಾಗಿ ನಂಗೆ ಸಮಾಧಾನ ಆಯಿತು. ಆದರೆ ನಮ್ಮ
ಸದಸ್ಯರ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಿ, ನಿಮ್ಮಲ್ಲಿರೋರು ಒಳ್ಳೆಯವರು ಅಂತ ಪ್ರಶ್ನೆ ಕೇಳಿದ್ರು. ಸ್ವತಃ ಈ ಸ್ವಾಭಾವಿಕವಾಗಿ ನಡೆಯುವಂಥದ್ದು. ಇವತ್ತು ಮಾತಾಡಬೇಕಾದ ಭಾಳ ವಿಶೇಷವಾದದ್ದು ಏನಪ್ಪ ಅಂದರೆ, ಹಾಗಾದರೆ ಮುಂದಿನ 5 ವರ್ಷದ ಇವರ ರೋಡ್ ಮ್ಯಾಪ್ ಹೇಗಿರುತ್ತೆ, ಬಜೆಟ್ನಲ್ಲಿ ಏನು ಹೇಳಿದರು, ಅದನ್ನು ಸುದೀರ್ಘವಾಗಿ ಅಂಕಿಅಂಶಗಳನ್ನೆಲ್ಲ ನಾನು ಹೇಳಬಾರ್ದು ಅಂತ ಒಂದಷ್ಟು ಸಣ್ಣ ಮಟ್ಟದ ಟಿಪ್ಪಣಿಯನ್ನು ಮಾಡ್ಕೊಂಡಿದ್ರು. ಸುಮಾರು ಒಂದು 2-3 ಗಂಟೆ ಕೂತ್ಕೊಂಡು ಇಷ್ಟು ಅಂಕಿಅಂಶ ಬರೆದು ಸಣ್ಣದಾಗಿ ಕ್ಲುಪ್ತವಾಗಿ ಹೇಳೋ ಪ್ರಯತ್ನ ಮಾಡ್ತೀನಿ. ಮೊದಲನೇದಾಗಿ ಅಲ್ಲಿ ಈ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನ ಜವಾನರು ಇರ್ತಾರಲ್ಲ, ಸೈನಿಕರು, ಅವ್ರಿಗೆ ಪ್ರೊಫೆಷ್ನಲ್ ಟ್ಯಾಕ್ಸ್ ಹಾಕೋ ವ್ಯವಸ್ಥೆ ಇತ್ತು ಪಶ್ಚಿಮ ಬಂಗಾಳದಲ್ಲಿ. ನೋಡ್ರಿ, ಗಡಿ ಕಾಯುವ ಯೋಧರ ಮೇಲೆ ವೃತ್ತಿಪರ ತೆರಿಗೆ, ಪ್ರೊಫೆಷ್ನಲ್ ಟ್ಯಾಕ್ಸ್, ಅದನ್ನು ನಿನ್ನೆ ರದ್ದುಗೊಳಿಸಿದರು. ಆಮೇಲೆ ಇಡೀ ಪಶ್ಚಿಮ ಬಂಗಾಳದಲ್ಲಿ ಕಲ್ಕತ್ತಾ ಏರ್ಪೋರ್ಟ್ ದೊಡ್ಡ ಏರ್ಪೋರ್ಟ್. ಆ ಏರ್ಪೋರ್ಟ್ ಮೇಲೆ ಯಾವ ರೀತಿಯ ಸಾಂದ್ರತೆ ಇದೆ ಅಂತಂದರೆ, ಒಂದು ಏರ್ಪೋರ್ಟ್ನಲ್ಲಿ ಅಲ್ಲಿ ಸಂಚಾರಕ್ಕೆ ಸಾಲದು ಅನ್ನೋಂಥ ಕಾರಣಕ್ಕೋಸ್ಕರ ಈಗ ಕಲ್ಯಾಣಿನಲ್ಲಿ 2ನೇ ಏರ್ಪೋರ್ಟನ್ನು ಪ್ರಾರಂಭ ಮಾಡಬೇಕು ಕಲ್ಕತ್ತಾದಲ್ಲಿ ಅಂತ ಸರ್ಕಾರ ತೀರ್ಮಾನ ಮಾಡಿದೆ. ಪಶ್ಚಿಮ ಬಂಗಾಳದಲ್ಲಿ ಒಳ್ಳೊಳ್ಳೆ ದೇವಸ್ಥಾನಗಳಿದ್ದಾವೆ. ಸಮಸ್ಯೆ ಏನಂದರೆ ಅದನ್ನು ಸರಿಯಾಗಿ ನಿರ್ವಹಿಸುವ ಮತ್ತು ಅದರ ಬಗ್ಗೆ ಗಮನ ಹರಿಸುವಂಥ ಪ್ರಯತ್ನಗಳೇ ಇಲ್ಲಿವರೆಗೂ ಆಗಿರಲಿಲ್ಲ. ಈಗ ಅದಕ್ಕೊಂದು ಅತ್ಯಂತ ಯೋಗ್ಯವಾದಂಥ ಒಂದು ಸ್ಕೀಮನ್ನು ಅವರು ಈ ಬಾರಿ ಲೋಕಾರ್ಪಣೆ ಮಾಡ್ತಾಯಿದ್ದಾರೆ, ಪ್ರಾರಂಭ ಮಾಡ್ತಾಯಿದ್ದಾರೆ ವಿದ್ಯುಕ್ತವಾಗಿ. ಅದೇನಪ್ಪ ಅಂದರೆ ಶಕ್ತಿಪೀಠ ಅಂತೇಳಿ. ಈ ಶಕ್ತಿಪೀಠದ ವಿಷಯ ಅಲ್ಲಿ ಬಹುಶಃ ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿರುವಂಥದ್ದು ಹೆಣ್ಣು ದೇವರ ಬಗ್ಗೆ ಹೆಚ್ಚು ಅಲ್ಲಿ ಭಕ್ತಿ ಜಾಸ್ತಿ. ಅಲ್ಲಿ ಕಾಳಿಕಾ ಮಾತೆ, ಈ ಕಡೆ ದುರ್ಗಾ ಮಾತೆ, ಆ ರೀತಿ. ಹಾಗಂತೆ ಉಳಿದ ಯಾವ ದೇವರಿಗೆ ಇದು ಇಲ್ಲ ಅಂತಲ್ಲ, ಅಲ್ಲಿ ಹೆಚ್ಚು ಆರಾಧನೆ ಮಾಡೋದು ಕಾಳಿಕಾ ಮಾತೆಗೆ, ದುರ್ಗಾ ಮಾತೆಗೆ. ಅದಕ್ಕೋಸ್ಕರ ಶಕ್ತಿಪೀಠ ಅಂತ ಹೆಸರಿಟ್ಟಿದ್ದಾರೆ. ಎಲ್ಲ ಇಡೀ ಪಶ್ಚಿಮ ಬಂಗಾಳದಲ್ಲಿರುವಂಥ ದೇವಸ್ಥಾನಗಳೇನಿದೆ ಅದರದ್ದೊಂದು ಪ್ರಾಧಿಕಾರವನ್ನು ಮಾಡಿ ಶಕ್ತಿಪೀಠ ಸರ್ಕಿಟ್ ಅಂತ ಅದಕ್ಕೆ ಹೆಸರಿಟ್ಟಿದ್ದಾರೆ. ಅದರ ಮೂಲಕ ಅದರ ಡೈರೆಕ್ಷನ್ ಮೇಲೆ ಉಳಿದಗಳೆಲ್ಲ ಕೆಲಸ ನಡೀಬೇಕು ಮತ್ತು ಸುಗಮವಾಗಿ ಅಲ್ಲಿ ಎಲ್ಲ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ ಆಗಬೇಕು. ಆ ಮಟ್ಟದಲ್ಲಿ ಒಂದು ಶಕ್ತಿಪೀಠವನ್ನು ಮಾಡ್ತಾಯಿದ್ದಾರೆ. ಸರ್ಕಾರಿ ನೌಕರರ ಬಗ್ಗೆ ಅಲ್ಲಿ ಗಮನವೇ ಇರಲಿಲ್ಲ. ಸರ್ಕಾರಿ ನೌಕರರು ಅಷ್ಟೇ, ಅಲ್ಲಿ ಸರ್ಕಾರಿ ನೌಕರರು ಸರ್ಕಾರ ಸಂಬಳ ನೆಚ್ಚಿರಲಿಲ್ಲ. ಲೂಟಿ ಮಾಡೋದ್ರಲ್ಲಿ ನಂಬರ್ 1. ಪಶ್ಚಿಮ ಬಂಗಾಳದ ರಾಜ್ಯ ಸರ್ಕಾರಿ ನೌಕರರು ಮಾಡಿರುವಷ್ಟು ದುಡ್ಡು ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ದುಡ್ಡು ಮಾಡ್ತಾಯಿದ್ರು. ಈಗ ಮೊದಲನೇದಾಗಿ ಅದಕ್ಕೆ ಕತ್ತರಿ ಹಾಕಲಾಗಿದೆ, ಬಿಗಿ ಬಂದೋಬಸ್ತ್ ಮಾಡಲಾಗಿದೆ. ಇನ್ನು ಮುಂದೆ ಬಯೋಮೆಟ್ರಿಕ್ಸ್ ಮೂಲಕ ಆಫೀಸ್ ಒಳಗಡೆ ಎಂಟ್ರಿ ಆಗಬೇಕು, ಹೊರಗಡೆ ಹೋದರೆ ಎಂಟ್ರಿ ಆಗಬೇಕು, ಬರಬೇಕು, ಎಲ್ಲವೂ ಕೂಡ ದಕ್ಷತೆಯಿಂದ ನಡಿಬೇಕು. ಹಾಗಂತ ಅವರ ಸಂಬಳದ ಬಗ್ಗೆ ಇಲ್ಲಿವರೆಗೂ ಯಾವುದೇ ಡೇರ್ನೆಸ್ ಅಲವನ್ಸ್ ಆಗಲಿ, ತುಟ್ಟಿ ಭತ್ಯೆ ಆಗಲಿ ಅದು ಕೊಡಿರಲಿಲ್ಲ. 38% ತುಟ್ಟಿ ಭತ್ಯೆಯನ್ನು ಈ ಬಾರಿ ಘೋಷಣೆ ಮಾಡಿದ್ದಾರೆ ಸುವೇಂದು ಅಧಿಕಾರಿ ಪಶ್ಚಿಮ ಬಂಗಾಳದ ಸರ್ಕಾರಿ ನೌಕರರಿಗೆ. ಜೊತೆಗೆ ಅಲ್ಲಿ ಅತಿ ದೊಡ್ಡದಾದಂಥ ಮಾಫಿಯಾ ಏನಪ್ಪ ಅಂದರೆ ಈ ಎಕ್ಸ್ಟಾರ್ಷನ್ ಮಾಡೋದು. ಎಕ್ಸ್ಟಾರ್ಷನ್ದು ಒಂದು ಪ್ರಕರಣವನ್ನು ಈ ಒಂದು ವಿಡಿಯೋ ತೋರಿಸ್ತೀನಿ, ದಯವಿಟ್ಟು ನೋಡಿಬಿಡಿ. ಇದು ಹಲ್ಶಹರ್ ಅನ್ನುವಂಥ ಒಂದು ಪ್ರದೇಶ. ಅಲ್ಲಿಯ TMC ಲೀಡರ್ ಇದನ್ನಲ್ಲ, ಆ TMC ಲೀಡರು ಕಟ್ಮನಿ ವಸೂಲಿ ಮಾಡ್ತಾ ಇದ್ದ ಅಂತ ಸಿಕ್ಕೇರ್ಲಕ್ಕೆ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದ. ನಿನ್ನೆ ಕೈಗೆ ಸಿಕ್ಬಿಡ್ತಾನೆ. ಅವ್ನು ಹಿಡ್ಕೊಂಡು ಪೊಲೀಸ್ ಸ್ಟೇಷನ್ ಹೋಗ್ತಾ ಇದ್ದಾರೆ. ಹೋಗುವಾಗ ಯಾವ ರೀತಿ ಜನ ಆತನನ್ನು ತಟ್ಟಿದ್ದಾರೆ ಅಂತ ಒಂದು ಸಲ ನೋಡಿಬಿಡಿ, ಆಮೇಲೆ ಉಳಿದ ವಿಷಯವನ್ನು ಮಾತಾಡ್ತೀನಿ. ಅದಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ಆಗಿರೋದ್ರಿಂದ ಮೊದಲೇ ತೋರಿಸ್ತಾ ಇದ್ದೀನಿ, ನೋಡಿಬಿಡಿ. तस्वीरें हाली शहर नगर पालिका के भीतर की देख रहे हैं, जहां पर आज ये देखिए अंडों की बरसात TMC नेता के ऊपर. ಈ ವಿಡಿಯೋ ನೋಡಿದ್ರಲ್ಲ, ಈ ಕಟ್ಟುಮನಿ ಬಗ್ಗೆ, ಈ ಟೋಲಾಬಾಜಿ ಬಗ್ಗೆ ಏನೇನು ಈ ರೀತಿ ದಂಧೆಗಳಿದ್ದಾವೆ, ಅದಕ್ಕೆ ಅತ್ಯಂತ ಕಠಿಣವಾದಂಥ ಕಾಯ್ದೆಯನ್ನು ಜಾರಿಗೆ ತರುವಂಥ ಪ್ರಯತ್ನವನ್ನು ಈಗ ಸುವೇಂದು ಅಧಿಕಾರಿಯವರ ಬಜೆಟ್ನಲ್ಲಿ ಮಂಡಿಸಲಾಗಿದೆ. ಆಮೇಲೆ ಈಗಾಗಲೇ ಪ್ರಣಾಳಿಕೆಯಲ್ಲಿ ಹೇಳಿದ ಹಾಗೆ ಸಂಕಲ್ಪ ಪತ್ರದಲ್ಲಿ ಅಲ್ಲಿ ಮಹಿಳೆಯರಿಗೆ ಉಚಿತ ಬಸ್ ಸೌಲಭ್ಯವನ್ನು ಮಾಡಲಾಗಿದೆ. ಜೊತೆಗೆ 3 ಹೊಸ ಏರ್ಪೋರ್ಟನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವು. ಮೊದಲೇದು ಪುರುಲಿಯಾದಲ್ಲಿ ಮಾಡ್ತಾರೆ, ಎರಡನೇದು ಬಾಲೂರ್ಘಾಟಲ್ಲಿ ಮಾಡ್ತಾರೆ, ಮೂರನೇದು ಮೆಹದನ್ ಅನ್ನುವಂಥ ಪ್ರದೇಶದಲ್ಲಿ 3 ಏರ್ಪೋರ್ಟ್ಗಳನ್ನು ಮಾಡಬೇಕು ಅಂತ ಹೊಸ ಪ್ರಪೋಸಲನ್ನು ಕೊಡ್ತಾ ಇದ್ದಾರೆ. ಇದ್ರ ಜೊತೆ ಶಿಕ್ಷಣಕ್ಕೆ ಆದ್ಯತೆ ಕೊಡಬೇಕು ಅನ್ನೋಂಥ ಕಾರಣಕ್ಕೋಸ್ಕರ IIT, AIIMS, IIM ನಾರ್ತ್ ಬೆಂಗಾಲ್ನಲ್ಲಿ ಇವುಗಳನ್ನು ಶೈಕ್ಷಣಿಕ ಸಂಸ್ಥೆಗಳನ್ನು ಪ್ರಾರಂಭ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದಾರೆ. ಒಂದು ಸ್ಪಷ್ಟವಾಗಿ ನನಗೆ ಅನಿಸಿದ್ದೇನಂತಂದರೆ, ಸುವೇಂದು ಅಧಿಕಾರಿಗೆ ಈ ಬಾರಿ ಕೆಲಸ ಮಾಡಲೇಬೇಕು, ಮಾಡಿ ತೋರಿಸ್ಬೇಕು, ಮತದಾರರಿಗೆ ನಾವು ನ್ಯಾಯವನ್ನು ಒದಗಿಸಬೇಕು. ಅಂದರೆ ನಾವು ಕೂಡ ಒಂದು 25 ವರ್ಷ ಅಲ್ಲಿ ಅಧಿಕಾರ ನಡೆಸ್ಬೋದು ಅನ್ನುವಂಥ ನಂಬಿಕೆ ಬಂದಿದೆ. ಅವರ ಮಾತಿನ ಶೈಲಿ ನೋಡಿ, ಇಲ್ಲಿ ವಿಡಿಯೋ ಹಾಕ್ತಾ ಇದ್ದೇನೆ. ಅವ್ರು ಯಾವ ರೀತಿ ನಡವಳಿಕೆ ಇತ್ತು ಅಂತ. ಹಣೆಯ ಮೇಲೆ ತಿಲಕ ಇದೆ, ಬಿಳಿ ಶ್ವೇತಧಾರಿ ವಸ್ತ್ರದಲ್ಲಿ ಬಂದಿದ್ದಾರೆ, ಬಂದು ಭಾಷಣವನ್ನು ಮಾಡ್ತಾ ಇರೋದು. ಆ ವಿಡಿಯೋವನ್ನು ಇಲ್ಲಿ ಹಾಕಿದ್ದೇನೆ ನೋಡಿ. ಇದನ್ನ ಅವರ ಒಟ್ಟು ನಿಲುವು ಏನಂದರೆ, ನರೇಂದ್ರ ಮೋದಿ ಅವರ ಏನು ಅಚಲವಾದಂಥ ನಂಬಿಕೆ ಇತ್ತು ಪಶ್ಚಿಮ ಬಂಗಾಳದ ಬಗ್ಗೆ, ಒಂದು ಸಲ ಅಧಿಕಾರ ಬಂದರೆ ಇದನ್ನು ಸಂಪೂರ್ಣವಾಗಿ ಬದಲಿಸಬಹುದು, ಅದನ್ನು ಕಾರ್ಯಗತಗೊಳಿಸಲಿಕ್ಕಿರುವಂಥ ವ್ಯಕ್ತಿ ಸಾಧನ ಈ ಮುಖ್ಯಮಂತ್ರಿ. ಅದನ್ನು
ಅನೂಚಾನವಾಗಿ ಮಾಡ್ತೀನಿ ಅನ್ನೋದನ್ನು ನಿನ್ನೆ ಅವರು ಸ್ಪಷ್ಟಪಡಿಸಿದರು. ಈ ಮಧ್ಯೆ ಒಂದು ದೊಡ್ಡ ಕ್ರಿಮಿನಲ್ ಬೆಳವಣಿಗೆ ಆಯಿತು. ಏನಪ್ಪ ಅಂತಂದರೆ, ಕೆಲವೇ ದಿನಗಳ ಹಿಂದೆ ಅಲ್ಲಿ ಸವ್ಯಸಾಚಿ ದತ್ತ ಅಂತ, ಸಭ್ಯಸಾಚಿ ಅಂತಾರೆ ಅವರು, ಈ ಸಭ್ಯಸಾಚಿ ದತ್ತ ಅನ್ನೋನ್ನ ಎಕ್ಸ್ಟಾರ್ಷನ್ ಮಾಡ್ತಾ ಇರೋಂಥ ಒಬ್ಬ ಮಾರ್ವಾಡಿ ಕಂಪ್ಲೇಂಟ್ ಕೊಟ್ಟರು ಆತನ ಮೇಲೆ. XMLA ಆತ, TMC XMLA ಕಂಪ್ಲೇಂಟ್ ಕೊಟ್ಟ ತಕ್ಷಣ ಹೋಗಿ ಆತನನ್ನು ಹಿಡಿಯಲಾಯಿತು. ಹಿಡಿದಾಗ ಆತನ ಮನೆಯಲ್ಲಿ 1,05,00,000 ರೂಪಾಯಿ ಕ್ಯಾಶ್ ಇತ್ತು. ಹಿಡಿದು ಒಳಗಡೆ ಹಾಕಿದ್ರು. ತನಿಖೆ ಶುರುವಾಯಿತು. ಈ ರೀತಿ ಏನೇನು ಇವನು ಮಾಡಿದ್ದಾನೆ, ಎಕ್ಸ್ಟಾರ್ಷನ್ ಮಾಡಿದ್ದಾನೆ ಅಂತ ನೋಡಿದಾಗ ಆತ ಇನ್ನೊಂದು ಹೆಸರು ಬಾಯ್ಬಿಟ್ಟ. ಅದಕ್ಕಿಂತ ಮುಂಚೆ 3.5 kg ಬಂಗಾರ, 3.7 ಕೋಟಿ ರೂಪಾಯಿ ಆಸ್ತಿ ಅವನ ಬಳಿನೇ ಸಿಕ್ಕಿತ್ತು. 1,05,00,000 ಕ್ಯಾಶು, 3.5 kg ಬಂಗಾರ ಗೋಲ್ಡು, ಪ್ಲಸ್ 3.7 ಕೋಟಿಯಷ್ಟು ಆಸ್ತಿಗಳು, ಈತನ ಆಸ್ತಿಗಳು ಸಿಕ್ಕಾಕ್ಕೊಂಡಿದ್ವು. ಈಗ ಆತನ ತನಿಖೆ ಮಾಡಿದಾಗ ಇನ್ನೊಬ್ಬಾಕೆ ಸಿಕ್ಕಾಕ್ಕೊಂಡಿದೆ. ಈಕೆ ZP ಮೆಂಬರು, TMCಯ ZP ಮೆಂಬರ್. ಹೆಸರು ಟೀನಾ ಭೌಮಿಕ್ ಸಹಾ ಅಂತೇಳಿ. ಈ ಟೀನಾ ಭೌಮಿಕ್ ಸಹಾ ಹತ್ರ ಮನೆಯಲ್ಲಿ 4,30,00,000 ರೂಪಾಯಿಯ ಬಂಗಾರ ಲಭ್ಯ ಆಗಿದೆ. ಅಲ್ಲಿಗೆ ಯೋಚನೆ ಮಾಡಿ, ವಿಧಾನನಗರ ಪೊಲೀಸ್ ಸ್ಟೇಷನ್ನವರೇ ಇದನ್ನು ರೇಡ್ ಮಾಡಿದ್ದು. ನಿನ್ನೆ ಆಗಿರೋ ಘಟನೆ ಇದು. ಒಬ್ಬ ZP ಮೆಂಬರ್ ಇಷ್ಟು ದುಡ್ಡನ್ನು ಮನೆಯಲ್ಲಿ ಬಂಗಾರ ಇಟ್ಕೊಂಡಿದ್ದಾರೆ ಅಂದರೆ ಇವ್ರ ಆಸ್ತಿಗಳು ಎಷ್ಟಿರ್ಬೋದು, ಇವ್ರ ಕ್ಯಾಶ್ ಎಷ್ಟಿರ್ಬೋದು, ಇವ್ರ ನೆಟ್ವರ್ಕ್ ಹೆಂಗಿರ್ಬೋದು, ಬೇನಾಮಿ ಹಣವನ್ನು ಎಷ್ಟು ಮಾಡಿರ್ಬೋದು. ಒಬ್ಬ ZP ಮೆಂಬರು, ಒಬ್ಬ MLA ಈ ರೀತಿ ಮಾಡಿದ್ದಾರೆ ಅಂದರೆ ಇಷ್ಟು ವರ್ಷ ಹೇಗೆ ಇವರು ಲೂಟಿ ಮಾಡ್ಕೊಂಡು ಹೋಗಿರಬಹುದು? ಸುಮ್ಮನೆ ಆಲೋಚನೆ ಮಾಡಿ ನೋಡಿ. ಅದ್ರ ವಿಡಿಯೋವನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ, ಸವ್ಯಸಾಚಿ ದತ್ತಾನ ವಿಡಿಯೋವನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಪಶ್ಚಿಮ ಬಂಗಾಳದ ಬಗ್ಗೆ ತುಂಬ ಮಾಹಿತಿ ಇದೆ, ಮತ್ತು ಸಂದರ್ಭ ಬಂದಾಗ ಹೇಳ್ತಾ ಹೋಗ್ತೀನಿ. ಒಂದೇ ಸಲ ಎಲ್ಲ ವಿಷಯಗಳನ್ನು ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಬೇರೆ ವಿಷಯಗಳನ್ನ ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ. ನಮಸ್ಕಾರ.